welcome to Priyagiri Lifestyle YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಆ್ಯಂಡ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಏನಿದು ಅಂತ ಹೇಳಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು 2026ನ ವಿಷನ್ ಬೋರ್ಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಏನಿದು ವಿಷನ್ ಬೋರ್ಡು, ಹೇಗೆ ಮಾಡೋದು, ಇದೆಲ್ಲ ಕೂಡ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವಿಷನ್ ಬೋರ್ಡ್ ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕೂ ಮುಂಚೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ, ಬಿಕಾಸ್ ಹೊರಗಡೆ ಅಂದರೆ ರೋಡ್ ಸೈಡ್ ಮನೆ ಇರೋದ್ರಿಂದ ಇವತ್ತು ನೈಟ್ ನ್ಯೂ ಇಯರ್ ಇರೋದ್ರಿಂದ ತುಂಬಾ ಗಾಡಿಗಳು ಓಡಾಡ್ತಾ ಇದೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಹೋಪ್ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ವಿಷನ್ ಬೋರ್ಡ್ನ ರೆಡಿ ಮಾಡೋಣ. ಫಸ್ಟ್ ಆಫ್ ಆಲ್ ವಿಷನ್ ಬೋರ್ಡ್ ಅಂದರೆ ಏನು ಅಂತ ಅಂದರೆ, ನನಗೆ ಈ ವಿಷನ್ ಬೋರ್ಡ್ ಯಾವ ರೀತಿ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಇದು ವಿಷನ್ ಬೋರ್ಡ್ ಬಂದು ಇವಾಗ ನಾನು ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮು. ಅಂದರೆ ಈ ನಾನು ಏನೇನು ಅಂದ್ಕೊಂಡಿದ್ದೀನಿ 2026ಅಲ್ಲಿ ಏನು ಆಗಬೇಕು ಅಂದರೆ, ಏನೇನು ನಡಿಬೇಕು, ಏನೆಲ್ಲ ಅಚೀವ್ ಮಾಡಬೇಕು ಗೋಲ್ಗಳನ್ನ ಅಂತ ಅಂದ್ಕೊಂಡಿದ್ದೀನೋ, ಸೊ ಆ ಒಂದು ಗೋಲ್ನ ಒಂದು ಪಿಕ್ಚರ್ಸ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಸೊ ಪಿಕ್ಚರ್ಸ್ನ ಕಲೆಕ್ಟ್ ಮಾಡಿಕೊಂಡು ನಾನು ಇದನ್ನು ಒಂದು ಬೋರ್ಡಲ್ಲಿ ಪೇಸ್ಟ್ ಮಾಡಿಕೊಂಡು ಡೈಲಿ ನಾನು ಇದನ್ನು ನೋಡ್ತೀನಿ. ನೋಡಿದ ತಕ್ಕಂತೆ ಆ ಒಂದು ಕೆಲಸನ ನಾವು ಮಾಡಬೇಕು, ಆವಾಗಲೇ ಅದು ವರ್ಕೌಟ್ ಆಗೋದು. ಸೊ ಹಾರ್ಡ್ ವರ್ಕ್ ಇರಲೇಬೇಕು. ಹಾರ್ಡ್ ವರ್ಕ್ ಇದ್ರೇ ನಾವು ಇದನ್ನೆಲ್ಲ ಅಚೀವ್ ಮಾಡೋದಕ್ಕೆ ಸಾಧ್ಯ. ನನಗೆ ವಿಜುವಲೈಸೇಷನ್ ಯಾವ ಥರ ವರ್ಕ್ ಆಯಿತು ಅಂತಂದರೆ, ವಿಷನ್ ಇಟ್ಕೊಂಡಿದ್ದೆ ಯಾವ ಥರ ಅಂತಂದರೆ, ನನ್ನ ಫೋನಲ್ಲಿ ನೋಡ್ತಾ ಇದ್ದೆ. ನಾನೇನಾದ್ರು ತೊಗೊಬೇಕು ಅಂತಂದರೆ ಪ್ರತಿ ಸಲ ಅದನ್ನು ತೆಗೆದು ಫೋನಲ್ಲಿ ನೋಡ್ತಾನೆ ಇರ್ತಿದ್ದೆ. ಒಂದಿನ ನಾನು ತೊಗೋತೀನಿ ಅಂತ. ಆ್ಯಂಡ್ 2025ಅಲ್ಲಿ ನಾನು ಏನೇನು ಅಂದ್ಕೊಂಡಿದ್ದೀನೋ ಪ್ರತಿಯೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಊಹೆನೂ ಮಾಡಿಲ್ದಿರೋವಂಥದ್ದು ಕೂಡ ತೊಗೊಂಡಿದ್ದೀನಿ. ಐ ವಾಸ್ ರಿಯಲಿ ಹ್ಯಾಪಿ. 2025 ನನಗೆ ತುಂಬಾ ಕೊಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್ 2025. ಸೊ ಅದೇ ರೀತಿ ಇವಾಗ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ಹೇಳಿಬಿಟ್ಟು ಒಂದು ಸಣ್ಣ ವಿಷನ್ ಬೋರ್ಡ್ ಮಾಡೋಣ ಅಂತ ಹೇಳಿ 2026ಗೆ ಮಾಡ್ತಾ ಇದ್ದೀನಿ. ನಾನು ಏನೇನು ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ದೀನೋ ಈ ಥರ ಎಲ್ಲನೂ ನಾನು ಕಲರ್ ಜೆರಾಕ್ಸ್ ತೊಗೊಂಡಿದ್ದೀನಿ. ನೀವು ಅನ್ಕೋಬೋದು ಇದಕ್ಕೆಲ್ಲ ತುಂಬ ದುಡ್ಡು ಖರ್ಚಾಗುತ್ತೆ, ಸುಮ್ಮನೆ ವೇಸ್ಟ್ ಅಂತ ಹೇಳಿ. ಇದಕ್ಕೇನು ಹೆಚ್ಚಿಗೆ ಖರ್ಚು ಮಾಡಿಲ್ಲ. ಜಸ್ಟ್ 70 ರೂಪೀಸ್ ಅಷ್ಟೇ ಖರ್ಚು ಮಾಡಿರೋದು ನಾನು. ಜಾಸ್ತಿ ಏನೂ ಖರ್ಚು ಮಾಡಿಲ್ಲ. ಈ ಪ್ರಿಂಟ್ಔಟ್ಸ್ ಎಲ್ಲ ಜಸ್ಟ್ ಫಾರ್ 10 ರೂಪೀಸ್ ಅಷ್ಟೇ. ನೀವು ಈ ಥರ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ನೀವು ಮಾಡೋಕ್ಕಾಗಲ್ಲ ಅನ್ನೋದಾದರೆ ಇಟ್ಸ್ ಓಕೆ, ಫೈನ್. ನೀವು ನಿಮ್ಮ ಫೋನಲ್ಲೇ ಆ ಫೋಟೋಸ್ಗಳನ್ನ ಕಲೆಕ್ಟ್ ಮಾಡಿ ಕೊಲಾಜ್ ಮಾಡಿ ನೀವು ಡೈಲಿ ಅದನ್ನು ಕೂಡ ನೋಡ್ಬೋದು. ಬಟ್ ರಿಯಲಿಸ್ಟಿಕ್ ಆಗಿ ನೋಡಬೇಕು ಅಂತಂದರೆ ಈ ರೀತಿ ಪ್ರಿಂಟ್ಔಟ್ಸ್ ತೊಗೊಳ್ಳಿ. ಸೊ ಬನ್ನಿ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದನ್ನೆಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ನಾನು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಪೇಸ್ಟ್ ಮಾಡ್ತೀನಿ. ಯಾವುದಾದ್ರೂ ಕಾರ್ಡ್ಬೋರ್ಡ್ ಶೀಟ್ ತೊಗೋಬೋದು, ಯಾವ ಕಲರ್ ಕಾರ್ಡ್ಬೋರ್ಡ್ ಶೀಟ್ ಆದರೂ ತೊಗೋಬೋದು. ಸೊ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಫಸ್ಟು ಅರೇಂಜ್ ಮಾಡ್ಕೊಳ್ಳೋಣ. ಎಲ್ಲೆಲ್ಲಿ ಏನೇನು ಹಾಕಬೇಕು ಅನ್ನೋದನ್ನೆಲ್ಲ ನೋಡಿ ನೀಟಾಗಿ ಅರೇಂಜ್ ಮಾಡಿಕೊಂಡು, ಸೊ ಅಲ್ಲಲ್ಲಿ ಗಮ್ ತೊಗೊಂಡು ಪೇಸ್ಟ್ ಮಾಡೋದು. ನೀವು ಬೇಕಿದ್ರೆ ಎಕ್ಸ್ಟ್ರಾ ಏನು ಸ್ವಲ್ಪ ಡಿಸೈನ್ ಮಾಡ್ಕೊಳ್ಬೋದು. ಸೊ ನಾನು ಕಾರ್ನರಲ್ಲಿ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಶೈನಿಂಗ್ ಟೇಪ್ನ ತೊಗೊಂಡಿದ್ದೀನಿ, ಕಾರ್ನರಲ್ಲಿ ಹಾಕೋಣ ಅಂತ ಹೇಳಿ. ಸೊ ಫುಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆ್ಯಂಡ್ ಗೈಸ್ ಏನು ಗೊತ್ತಾ ಅಂದರೆ, ಕೆಲವೊಬ್ರಿಗೆ ಅನಿಸಿರುತ್ತೆ ಏನು ಇದನ್ನೆಲ್ಲ ಫೋಟೋ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ಆಗ್ಬಿಡುತ್ತಾ ಅಂತ ಹೇಳಿ. ಬಟ್ ನಂಬಿಕೆ ವಿತ್ ಹಾರ್ಡ್ ವರ್ಕ್ ಇದ್ದರೆ ಮಾತ್ರನೇ ಇದನ್ನು ನೀವು ಟ್ರೈ ಮಾಡಿ. ನಂಬಿಕೆ ಇಲ್ಲ ಅಂದರೆ ಖಂಡಿತ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇಟ್ ಡಸಂಟ್ ವರ್ಕ್. ನಂಬಿಕೆ ಇಲ್ಲ ಅಂದರೆ ಏನೂ ಸಹ ವರ್ಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ ಬೇಕು. ಯಾವ ಥರ ಇದನ್ನೆಲ್ಲ ನಾನು ಹೇಗೆ ಪಿಕ್ಚರ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು 2026ಅಲ್ಲಿ ನಾನು ಒಂದು ಫೋನ್ ತೊಗೋಬೇಕು, ಒಂದು ಲ್ಯಾಪ್ಟಾಪ್ ತೊಗೋಬೇಕು, ಈ ಥರ ಒಂದು ವಿಷನ್ ಇದೆ ಅಂತ ಅಂದ್ಕೊಳ್ಳಿ. ನಾವು ಈ ಥರ ಮಾಡಬೇಕು ಅಂತ ಹೇಗೆ ಮಾಡೋದು ಅಂತಂದರೆ ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಕಾಲೇಜ್ ಹೋಗ್ತಾರೋ ಸ್ಟೂಡೆಂಟ್ ಅಂದ್ಕೊಳ್ಳಿ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ಲಿಂದ ಅಮೌಂಟ್ ಬರುತ್ತೆ, ಹೇಗೆ ತೊಗೊಳಕ್ಕಾಗುತ್ತೆ ಫೋನ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಒಂದು ಮಿಷಿನ್ ಓಕೆ ದುಡಿತಾ ಇರೋರಿಗೆ ಏನೋ ಒಂದು ವರ್ಕ್ ಆಗುತ್ತೆ. ಬಟ್ ದುಡಿತಾ ಇಲ್ಲ, ಇವಾಗ ಕಾಲೇಜ್ ಸ್ಟೂಡೆಂಟ್ನ ಈ ಒಂದು ಬೋರ್ಡ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಒಂದು ಫೋನು ಲ್ಯಾಪ್ಟಾಪು ಗಾಡಿನೋ ಏನೋ ತೊಗೋಬೇಕು ಅಂತ ಇದ್ದರೆ ಹೆಂಗೆ ಸಾಧ್ಯ ಇದೆಲ್ಲ ಅಂತಂದರೆ, ಮನಸ್ಸಿದ್ರೆ ಆಗುತ್ತೆ. ಹೇಗಾಗುತ್ತೆ ಅಂತಂದರೆ, ನಾನು ಇದನ್ನು ತೊಗೊಂಡ್ಲೇಬೇಕು ಅಂತ ಒಂದು ಹಠ ಇರಬೇಕು. ಆ್ಯಂಡ್ ಒಂದು ವಿಷನ್ ಇರಬೇಕು. ಆ್ಯಂಡ್ ಹಾಗೆಯೇ
ಅವರು ಇವಾಗ ಸ್ಟೂಡೆಂಟ್ಸ್ ಅಂದಿದ ತಕ್ಷಣವೇ ಯಾವುದು ಕೆಲಸ ಸಿಗಲ್ವಾ, ಸ್ಟೂಡೆಂಟ್ಸ್ ಅಂದ ತಕ್ಷಣವೇ ಕಾಲೇಜ್ ಬಂದು ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಒಂದು 3 ಗಂಟೆ 2 ಗಂಟೆ ಅಷ್ಟೇ ಇರುತ್ತೆ. ಅಂದರೆ ನಾನು ಇದನ್ನು ತಗೊಳ್ಳೇಬೇಕು ಅಂತ ಹಠ ಇತ್ತು ಅಂತಂದರೆ ಕಾಲೇಜ್ ಸ್ಟೂಡೆಂಟ್ಸ್ಗಳು ಪಾರ್ಟ್ ಟೈಮ್ ಕೆಲಸ ಮಾಡಿ ಅಥವಾ ಪಾರ್ಟ್ ಟೈಮಲ್ಲೇ ಡೇಟಾ ಎಂಟ್ರಿ ಜಾಬು ಅಥವಾ ಬೇರೆ ಏನಾದರೂ ಮಾಡಿ ಅಥವಾ ಅವ್ರದ್ದೇ ಒಂದು ಟ್ಯಾಲೆಂಟ್ ಇದೆ ಅಂತಂದರೆ ಮೆಹಂದಿ ಹಾಕಿ ಆ ಥರ ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡಿಲ್ಲ ಮನೇಲೇ ಇದ್ದು ಟ್ಯೂಷನ್ಸ್ಗಳು ಮಾಡಿಕೊಂಡು ಮಕ್ಕಳಿಗೆ ದುಡ್ಡನ್ನು ಆನ್ ಮಾಡಿ ಅವ್ರ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಬೋದು. ಸೊ ನಾನು ಇದು ತೊಗೊಳ್ಳೇಬೇಕು ಅಂತ ಇದ್ದರೆ ಹೆಂಗಾದರೂ ಕಷ್ಟಪಡೋದಕ್ಕೆ ರೆಡಿ ಇರಬೇಕು. ಸೊ ಆ ಥರ ರೆಡಿ ಇದ್ದಾಗ ಖಂಡಿತ ಈ ಒಂದು ವಿಷನ್ ಬೋರ್ಡ್ ಏನಿದೆ ವರ್ಕ್ ಆಗುತ್ತೆ. ಸೊ ಗೈಸ್, ಫೈನಲಿ ರೆಡಿ ಆಯಿತು ನನ್ನ 2026ನ ವಿಷನ್ ಬೋರ್ಡ್. ನನಗೆ ಯಾವ ಥರ ಕ್ರಿಯೇಟಿವಿಟಿ ಅನ್ನಿಸ್ತೋ ಆ ಥರ ನಾನು ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ನೀವು ವಿಷನ್ ಬೋರ್ಡ್ ಮಾಡ್ಕೊಳ್ಬೋದು. ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತಿಲ್ಲ. ಸೊ ಪಿಕ್ಚರ್ಸ್ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ಡೆಕೋರೇಟ್ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಬೆಡ್ ಹತ್ರ ನಾನು ಅಂಟಿಸ್ಕೊಂಡಿದ್ದೀನಿ. ಬಿಕಾಸ್ ಎನಿ ಟೈಮ್ ನಾನು ಜಾಸ್ತಿ ಸ್ಪೆಂಡ್ ಮಾಡೋದೆ ರೂಮಲ್ಲಿ ಸ್ಪೆಂಡ್ ಮಾಡೋದು. ಆ್ಯಂಡ್ ಆಲ್ಸೋ ಎದ್ದಿದ ತಕ್ಷಣವೇ ನಾನು ದೇವ್ರನ್ನ ನೋಡೋಕ್ಕೂ ಸಿಗುತ್ತೆ, ನನ್ನ ಡ್ರೀಮ್ಸ್ಗಳನ್ನ ನೋಡೋಕ್ಕೂ ಸಿಗುತ್ತೆ. ಹಾಗೆ ಈ ಡ್ರೀಮ್ಸ್ನೆಲ್ಲ ಅಚೀವ್ ಮಾಡೋದಕ್ಕೂ ಕೂಡ ಮೋಟಿವೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ನನ್ನ ರೂಮಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಹೇಗಿದೆ ವಿಷನ್ ಬೋರ್ಡ್ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಗೈಸ್, ನೋಡಿದ್ರಲ್ಲ ನನ್ನ 2026ನ ವಿಷನ್ ಬೋರ್ಡ್ ಯಾವ ರೀತಿ ಇತ್ತು ಅಂತ ಹೇಳಿ. ನೀವು ಕೂಡ ಬೇಕಾದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಂಬಿಕೆ ಇದ್ದರೆ ಮಾತ್ರ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಐ ಹೋಪ್ ಇದರಿಂದ ಒಂದಷ್ಟು ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.